Hello everyone, welcome to Sanmarga classes. ಸೂಕ್ಷ್ಮ ಜೀವಿಗಳು ಮತ್ತು ಶತ್ರು ಪಾಠದ 23ನೇ ಪ್ರಶ್ನೆ. ಪ್ರತಿಜೈವಿಕಗಳು ಲಸಿಕೆಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನಮಗೆ ಪ್ರತಿಜೈವಿಕಗಳು ಮೇಲೆ ಲಸಿಕೆ ಅಂದ್ರೆ ಗೊತ್ತಿರ್ಬೇಕು. ಮೇಲೆ ಅವುಗಳನ್ನ ಹೇಗೆ ಅವುಗಳ ನಡುವಿನ ವ್ಯತ್ಯಾಸ. ಈಗ ಪ್ರತಿಜೈವಿಕಗಳು ಅಂದ್ರೆ ಏನು? ನೀವು ಸಾಮಾನ್ಯವಾಗಿ ಪದೇ ಪದೇ ವರ್ಡನ್ನ ಕೇಳಿರ್ತೀರಿ, ಆಂಟಿಬಯೋಟಿಕ್ ಅನ್ನುವಂಥದ್ದು ಅಲ್ವಾ? ಆಂಟಿಬಯೋಟಿಕ್ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ಸಂಬಂಧಿತ ಇನ್ಫೆಕ್ಷನ್ ಈ ಪ್ರತಿಜೈವಿಕ ತಗೊಂಡಿರ್ತೀವಿ. ಆದ್ರೆ ಲಸಿಕೆಗಳು ಈಗ COVID-19 ಬಂದಿತ್ತು ಅಲ್ವಾ? ಆ ಸಂದರ್ಭದಲ್ಲಿ ಕೊರೋನಾ ವ್ಯಾಕ್ಸಿನ್ ಅಂತ ಕೊಟ್ಟಿದ್ರು. ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಆ ರೋಗವನ್ನ ನಿಯಂತ್ರಣ ಮಾಡ್ಲಿಕ್ಕೆ ವ್ಯಾಕ್ಸಿನೇಷನ್ ಅಂತ ಹೇಳ್ತಾ ಇದ್ರು. ಆ ವ್ಯಾಕ್ಸಿನೇಷನ್ ಅಂದ್ರೆ ಲಸಿಕೆ. ಲಸಿಕೆಗೆ ನಾವು ಚಿಕ್ಕವರಿದ್ದಾಗ ಪೋಲಿಯೋ ಲಸಿಕೆಯನ್ನ ಕೊಡ್ತಿದ್ರು, ಹೆಪಟೈಟಿಸ್ ಲಸಿಕೆಯನ್ನ ಕೊಡ್ತಿದ್ರು, ಟಿ ಇಂಜೆಕ್ಷನ್ ಅಂತ ಕೊಡ್ತಿದ್ರು ಅಲ್ವಾ? ಇದೆಲ್ಲ ಕೂಡ ಲಸಿಕೆಗಳು. ಹಾಗಾದ್ರೆ ಅವುಗಳು ಹೇಗೆ ಭಿನ್ನವಾಗಿದೆ ನೋಡ್ತಾ ಹೋಗೋಣ. ಲಸಿಕೆಗಳು ಇವನ್ನು ನಾವು ರೋಗಗಳನ್ನು ತಡೆಗಟ್ಟಲು ಬಳಸುತ್ತೇವೆ. ರೋಗಗಳನ್ನ ತಡೆಗಟ್ಟಲು ಲಸಿಕೆಗಳನ್ನ ಬಳಸ್ತಾರೆ. ಆದ್ರೆ ಪ್ರತಿಜೈವಿಕಗಳನ್ನ ಈಗಾಗಲೇ ತಗುಲಿರುವ ಸೋಂಕಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ. ಪ್ರತಿಜೈವಿಕಗಳನ್ನ ಈಗಾಗಲೇ ತಗುಲಿರುವ ಸೋಂಕಿಗೆ, ಹೇಗೆ ನೋಡಿ ಇದರಲ್ಲಿ ವ್ಯತ್ಯಾಸ ಏನ್ ಬಂತು? ನಾವು ಚಿಕ್ಕವರಿದ್ದಾಗ ನಮ್ಗೆ ಪೋಲಿಯೋ ಬಂದಿರ್ಲಿಲ್ಲ ಅಲ್ವಾ? ಆ ಸಮಯದಲ್ಲೂ ಕೂಡ ಪೋಲಿಯೋ ಲಸಿಕೆಯನ್ನ ಕೊಡ್ತಿದ್ರು. ಅಥವಾ COVID-19 ಸಮಯದಲ್ಲಿ ಎಲ್ಲರಿಗೂ ಕೊರೋನಾ ಪಾಸಿಟಿವ್ ಬಂದಿರಲಿಲ್ಲ, ಆದ್ರೂ ಎಲ್ಲರಿಗೂ ಸಂಬಂಧಿತ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ರು. ಅದನ್ನ ಯಾಕೆಂದ್ರೆ ರೋಗವನ್ನ ತಡೆಗಟ್ಲಿಕ್ಕೆ ಅದನ್ನ ಬಳಸ್ತಾರೆ. ಆದ್ರೆ ಆಂಟಿಬಯೋಟಿಕ್ ಅನ್ನ ನಾಳೆ ನನಗೆ ಹುಷಾರ್ ತಪ್ತದೆ ಅಂತ ಹೇಳಿ ನಾನು ಇವತ್ತು ಆಂಟಿಬಯೋಟಿಕ್ ತಗೊಂಡ್ರೆ ಅದು ವರ್ಕ್ ಆಗುದಿಲ್ಲ, ಆ ತರ ಮಾಡಬಾರ್ದು. ಆಂಟಿಬಯೋಟಿಕ್ ಅನ್ನ ಯಾವಾಗ ತಗೋಬೇಕು? ಪ್ರತಿಜೈವಿಕವನ್ನ ಯಾವಾಗ ತಗೋಬೇಕಂದ್ರೆ ಈಗಾಗಲೇ ಸೋಂಕು ತಗುಲಿರ್ಬೇಕು, ಈಗಾಗಲೇ ನನಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತಹ ಪ್ರತಿಜೈವಿಕವನ್ನ ತಗೊಳ್ಳೋದು ಸರಿ. ಮೊದಲೇ ಪ್ರತಿಜೈವಿಕ ತಗೊಳ್ಳೋದು ಕೂತ್ಕೊಳ್ಳೋದು ಅಲ್ಲ. ಈಗ ದೇಹದ ಲಸಿಕೆಗಳು ಏನ್ ಮಾಡ್ತವೆ? ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ಭವಿಷ್ಯದ ಸೋಂಕಿನ ವಿರುದ್ಧ ಹೋರಾಡಲು ದೇಹಕ್ಕೆ ತರಬೇತಿ ನೀಡುತ್ತವೆ. ಇದರಲ್ಲಿ ಏನಾಗಿರ್ತದೆ ಅಂತ, ಇವು ನಮ್ಮಲ್ಲಿ ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡ್ತವೆ. ಆ ಪ್ರತಿಕಾಯಗಳು ನಮ್ಮ ವೈರಸ್ ಏನಾದ್ರೂ ಅಟ್ಯಾಕ್ ಆದ್ರೆ ಆ ವೈರಸ್ಗಳ ವಿರುದ್ಧ ಹೋರಾಡ್ತಾ ಇರ್ತವೆ. ಆದ್ರೆ ಪ್ರತಿಜೈವಿಕಗಳಲ್ಲಿ ಏನಾಗುತ್ತೆ ಅಂದ್ರೆ ರೋಗಗಳನ್ನ ಉಂಟು ಮಾಡುವಂತಹ ರೋಗಗಳನ್ನ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನು ನೇರವಾಗಿ ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನ ತಡೆಯುತ್ತವೆ. ಇದು ಪ್ರತಿಜೈವಿಕಗಳು ಮಾಡುವಂಥದ್ದು. ಲಸಿಕೆಗಳಲ್ಲಿ ಮುಖ್ಯವಾಗಿ ವೈರಸ್ಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತವೆ. ಲಸಿಕೆಗಳೇನು ವೈರಸ್ಗಳಿರಬಹುದು ಅಥವಾ ಕೆಲವು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತವೆ. ಆದರೆ ಪ್ರತಿಜೈವಿಕಗಳು ಇಲ್ಲಿ ನೋಡಿ, ಕೇವಲ ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಮಾತ್ರ, ಕೇವಲ ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಮಾತ್ರ ಕಾರ್ಯನಿರ್ವಹಿಸುತ್ತವೆ, ವೈರಸ್ಗಳ ವಿರುದ್ಧ ಅಲ್ಲ. ವೈರಸ್ನಿಂದ ನಮಗೆ ಜ್ವರ ಶುರುವಾದ್ರೆ ನಾವು ಆಂಟಿಬಯೋಟಿಕ್ ಅಥವಾ ಪ್ರತಿಜೈವಿಕವನ್ನ ತಗೊಂಡ್ರೆ ಅದರಿಂದ ಉಪಯೋಗ ಇರುವುದಿಲ್ಲ. ನಾವು ಇದಕ್ಕೆ ಲಸಿಕೆ ಉದಾಹರಣೆ ಕೊಡುವುದಾದ್ರೆ ಪೋಲಿಯೋ, ಸಿಡುಬು, ಕಾಲರಾ, ಹೆಪಟೈಟಿಸ್, COVID-19, ಚಿಕನ್ ಇತ್ಯಾದಿ ರೋಗಗಳ ತಡೆಗಟ್ಟುವಿಕೆಗಾಗಿ ನಾವು ಲಸಿಕೆಯನ್ನ ಬಳಸ್ತೀವಿ. ಹಾಗೆ ಪ್ರತಿಜೈವಿಕಗಳಿಗೆ ಉದಾಹರಣೆ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್, ಮೈಕೋಬ್ಯಾಕ್ಟೀರಿಯಂ, ಪೆನ್ಸಿಲಿನ್, ಮ್ಯಾಕ್ರೋಲಿಡೀಸ್ ಇತ್ಯಾದಿಗಳನ್ನ ನಾವು ಉದಾಹರಣೆಯಾಗಿ ಕೊಡಬಹುದು. ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿ ರೋಗ ಬರುವ ಮೊದಲು ಲಸಿಕೆಯನ್ನ ನೀಡಲಾಗುತ್ತದೆ. ಆರೋಗ್ಯವಂತ ವ್ಯಕ್ತಿಗೆ ರೋಗ ಬರೋದಕ್ಕಿಂತ ಮೊದಲು ಲಸಿಕೆಯನ್ನ ನೀಡಲಾಗುತ್ತದೆ. ಉದಾಹರಣೆಗೆ ಬಾಲ್ಯದಲ್ಲಿ ಚುಚ್ಚುಮದ್ದುಗಳು ಮತ್ತೆ ಪೋಲಿಯೋ ಲಸಿಕೆ. ಆ ಸಮಯದಲ್ಲಿ
ಆ ಸಂಬಂಧಿತ ರೋಗ ಇಲ್ಲ ಅಂದ್ರೂ ಆ ಲಸಿಕೆಯನ್ನ ಕೊಡಲಾಗ್ತಿತ್ತು, ಯಾಕಂದ್ರೆ ರೋಗವನ್ನ ತಡೆಗಟ್ಟುವಂತಹ ಸಲುವಾಗಿ. ಆದ್ರೆ ಪ್ರತಿಜೈವಿಕ ಏನಿರ್ತದೆ ಅದನ್ನ ರೋಗದ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಮತ್ತು ಸೋಂಕು ದೃಢಪಟ್ಟ ನಂತರ ಪ್ರತಿಜೈವಿಕ ಇರ್ತದೆ. ಸೋಂಕು ದೃಢಪಡಬೇಕು, ಅದಾದ ಮೇಲೆ ಪ್ರತಿಜೈವಿಕವನ್ನ ಕೊಡ್ತಾರೆ. ಅದ್ರಕ್ಕಿಂತ ಮೊದಲೇ ನಾಳೆ ನಮ್ಗೆ ಹುಷಾರಿಲ್ಲ ಅಂದ್ರೆ ಇವತ್ತೇ ನಮ್ಗೆ ಪ್ರತಿಜೈವಿಕ ಆಗುವುದಿಲ್ಲ. ಥ್ಯಾಂಕ್ ಯು.